ತಿರುಪತಿಯಲ್ಲಿ ಭಕ್ತರ ಕಾಲ್ತುಳಿತಕ್ಕೆ ಕಾರಣ ಟಿಟಿಡಿ. ವೈಕುಂಠ ಏಕಾದಶಿಗೆ ಬರುವಂತಹ ಭಕ್ತರ ಸಂಖ್ಯೆ ಹೆಚ್ಚಿದೆ. ಇನ್ನು ಭಕ್ತರ ಸಂಖ್ಯೆಯನ್ನ ಅಂದಾಜಿಸುವಲ್ಲಿ ವಿಫಲವಾಯಿತು ಟಿಟಿಡಿ. ಹೊಸ ರೀತಿಯ ಟಿಕೆಟ್ ವ್ಯವಸ್ಥೆಯಿಂದ ಎಡವಟ್ಟನ್ನ ಮಾಡಿಕೊಂಡಿದೆ. ಇನ್ನು ಸರ್ವದರ್ಶನ ಟಿಕೆಟ್ ವಿತರಣೆಯಲ್ಲೂ ಕೂಡ ಲೋಪ ಆಗಿದೆ. ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಟಿಟಿಡಿ ದುಡ್ಡಿನಾಸೆಗೆ ಬಲಿಯಾದ್ರ ತಿಮ್ಮಪ್ಪನ ಭಕ್ತರು. ಏನೋ ಟೋಕನ್ ಖರೀದಿಯ ನಿಯಮವನ್ನ ರೂಪಿಸಿ ಭಕ್ತರಿಗೆ ಟಾರ್ಚರ್ ಅನ್ನ ಕೊಟ್ಟು ಬಿಟ್ರ. ಈ ಹಿಂದೆ ಟೋಕನ್ ವ್ಯವಸ್ಥೆಯೇ ಇರ್ಲಿಲ್ಲ ಅಂತ ಭಕ್ತರೀಗ ಹೇಳ್ತಿದ್ದಾರೆ. 6 ಭಕ್ತರ ದುರ್ಮರಣ ಆಗಿದೆ, 40 ಜನರಿಗೆ ಗಾಯ ಆಗಿದೆ. ಇವೆಲ್ಲದಕ್ಕೂ ಕೂಡ ಯಾರು ಹೊಣೆ? ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಾಲ್ತುಳಿತ ಸಂಭವಿಸ್ಬಿಟ್ಟಿದೆ. ಇವೆಲ್ಲದಕ್ಕೂ ಕೂಡ ಯಾರ ಕಾರಣ? ಅಲ್ಲಿನ ಆಡಳಿತ ಮಂಡಳಿಯ ಎಡವಟ್ಟಿಗೆ ಎಲ್ಲರೂ ಕೂಡ ಬಲಿಯಾಗಬೇಕಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ವೈಕುಂಠನ ಏಕಾದಶಿಗೆ ಭಕ್ತ ಸಾಗರವೇ ಹರಿದು ಬರುತ್ತೆ. ಯಾಕಂತಂದ್ರೆ ವೈಕುಂಠ ಏಕಾದಶಿ ಏನಿದೆಯಲ್ಲ, ಬಹಳ ವಿಶೇಷವಾಗಿರುವಂತ ದಿನ. ಈ ಹೊತ್ತಿನಲ್ಲಿ ತಿಮ್ಮಪ್ಪನ ದರ್ಶನವನ್ನ ಮಾಡಿದ್ರೆ ವೈಕುಂಠವನ್ನೇ ದರ್ಶನ ಮಾಡಿದಷ್ಟು ಪುಣ್ಯ ಬರುತ್ತೆ ಅನ್ನೋದು ಭಕ್ತರ ನಂಬಿಕೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲೇ ಭಕ್ತರು ಬರ್ತಾರೆ. ಆದರೆ ಭಕ್ತರ ಸಂಖ್ಯೆಯನ್ನ ಅಂದಾಜಿಸುವಲ್ಲಿ ವಿಫಲವಾಯ್ತಾ ಟಿಟಿಡಿ? ಈ ಮೂಲಕನೇ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಅದರಲ್ಲೂ ಕೂಡ ಹೊಸ ರೀತಿಯ ಟಿಕೆಟ್ ವ್ಯವಸ್ಥೆಯಿಂದ ಎಡವಟ್ಟನ್ನ ಮಾಡಿಕೊಂಡಿದೆ. ಇನ್ನು ಸರ್ವದರ್ಶನ ಟೋಕನ್ ವಿತರಣೆಯಲ್ಲಿ ಲೋಪಗಳಾಗಿದೆ. ಈ ರೀತಿಯಾಗಿ ಈಗ ಗಂಭೀರ ಆರೋಪ ಬರ್ತಾ ಇದೆ ಟಿಟಿಡಿಯ ಚೇರ್ಮನ್ ಬಿಆರ್ ನಾಯ್ಡು ವಿರುದ್ಧ. ಈಗ ಗಂಭೀರ ಆರೋಪಗಳು ಕೇಳಿ ಬರ್ತಿದೆ. ಟಿಟಿಡಿ ದುಡ್ಡಿನ ಆಸೆಗೆ ಬಲಿಯಾಗಿಬಿಟ್ರ ತಿಮ್ಮಪ್ಪನ ಭಕ್ತರು ಅಂತ. ಒಂದು ಕಡೆಯಲ್ಲಿ ಎಷ್ಟು ಜನ ಬರ್ತಾರೆ, ಭಕ್ತರ ಸಂಖ್ಯೆಯನ್ನ ಅಂದಾಜಿಸುವಲ್ಲೂ ಕೂಡ ವಿಫಲ ಆಗಿಬಿಟ್ಟಿದೆ. ಹೊಸ ರೀತಿಯ ಟೋಕನ್ ವ್ಯವಸ್ಥೆಯನ್ನ ಮಾಡಿ ಅಲ್ಲೂ ಕೂಡ ಎಡವಟ್ಟನ್ನ ಮಾಡಿಕೊಂಡಿದೆ. ಜೊತೆಯಲ್ಲಿ ಸರ್ವದರ್ಶನ ಟೋಕನ್ ವಿತರಣೆಯಲ್ಲೂ ಕೂಡ ಲೋಪದೋಷಗಳಾಗಿದೆ. ಹೀಗಾಗಿ ಭಕ್ತರ ನಂಬಿಕೆಯನ್ನೇ ಲಾಭ ಮಾಡ್ಕೊಳಕ್ ಹೋಗಿ ಎಡವಟ್ಟನ್ನ ಮಾಡ್ಕೊಂಡಿದೆ ಟಿಟಿಡಿ. ಈ ರೀತಿಯಾಗಿ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಟೋಕನ್ ಖರೀದಿಯ ನಿಯಮವನ್ನ ರೂಪಿಸಿ ಭಕ್ತರಿಗೆ ಟಾರ್ಚರ್ ಅನ್ನ ಕೊಡಲಾಗಿದೆ. ಈ ಹಿಂದೆ ಈ ರೀತಿಯಾದಂತಹ ಟೋಕನ್ ವ್ಯವಸ್ಥೆಯೇ ಇರಲಿಲ್ಲ ಅಂತ ಭಕ್ತರು ಹೇಳ್ತಿದ್ದಾರೆ. ಈಗಾಗಲೇ 6 ಜನ ಭಕ್ತರು ತಿಮ್ಮಪ್ಪನ ದರ್ಶನ ಆಗಬೇಕು, ಭಗವಂತನನ್ನ ನೋಡಬೇಕು ಅಂತ ಬಂದು ದುರ್ಮರಣ ಹೊಂದಿದ್ದಾರೆ. ಇನ್ನು 40 ಜನರಿಗೆ ಗಾಯ ಆಗಿದೆ. ಇವೆಲ್ಲದಕ್ಕೂ ಕೂಡ ಯಾರು ಹೊಣೆಯಾಗ್ತಾರೆ ಅನ್ನೋದಾಗಿ ಈಗ ಭಕ್ತರು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಭಗವಂತನನ್ನ ನೋಡಬೇಕು, ಅವನನ್ನ ದರ್ಶನ ಪಡಿಬೇಕಿರುವಂತ ಆಸೆಯನ್ನ ಹೊತ್ತು ತಿಮ್ಮಪ್ಪನ ಸನ್ನಿಧಿಗೆ ಬಂದಿದ್ರು. ಆದ್ರೆ ಟಿಟಿಡಿಯ ಸರಿಯಾದ ವ್ಯವಸ್ಥೆ ಇಲ್ಲದಿರೋ ಕಾರಣಕ್ಕೆ ಇಲ್ಲಿ ಸಾವು ನೋವುಗಳಾಗಿದೆ, ಕಾಲ್ತುಳಿತಗಳು ಸಂಭವಿಸ್ಬಿಟ್ಟಿದೆ. ಈ ಮೂಲಕವಾಗಿ ಈಗ ಟಿಟಿಡಿಯ ಚೇರ್ಮನ್ ಮೇಲೆ ಬಿಆರ್ ನಾಯ್ಡು ಇದಾರಲ್ಲ, ಇವರ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ.